ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಮಂತ್ಲಿ ಬ್ಯಾಂಕ್ ನಿಫ್ಟಿ ಯಾವಪ್ಪ ಅಂತಂದ್ರೆ ವೀಕ್ಲಿ ಎಕ್ಸ್ಪೈರ್ ಇದೆ. ಬ್ಯಾಂಕ್ ನಿಫ್ಟಿ ಯಾವಪ್ಪ ಅಂತಂದ್ರೆ ಮಂತ್ಲಿ ಎಕ್ಸ್ಪೈರ್ ಇದೆ. ಸೊ ಹೀಗಾಗಿ ಏನ್ ಮಾಡ್ಕೊಂಡ್ರೆ ಎರಡು ಎಕ್ಸ್ಪೈರಿಗಳನ್ನ ಸ್ವಲ್ಪ ಸ್ಪಷ್ಟ ನೋಡ್ಕೊಳ್ಳೋಣ. ಸೊ ಇವತ್ತಿನ ನಾವು ನಿನ್ನೆ ದಿನ ಏನ್ ಡಿಸ್ಕಸ್ ಮಾಡಿದೀವಪ್ಪ ಅಂತಂದ್ರೆ ಮಾರ್ಕೆಟ್ ನೋಡ್ರಿ, ಇವಾಗ ಏನಿದಪ್ಪ ಅಂದ್ರೆ ಇಲ್ಲಿ ಕಂಪಲ್ಸರಿ ಏನಾಗಿದಪ್ಪ ಅಂದ್ರೆ 52,200 ಮತ್ತು 51,800 ಏನ್ ಝೋನ್ ಇದೆಯಲ್ಲ, ಓಕೆ, ಈ ಝೋನ್ ಏನಪ್ಪಾ ಅಂದ್ರೆ ಒಂದು ಬೇರೆ ಝೋನ್ ಅಂತ ನಿಮ್ಗೆ ಹೇಳಿದೆ. ಓಕೆ, ಆಮೇಲೆ ಈ ಬೇರೆ ಝೋನ್ ದಲ್ಲಿ ಏನಾಗಿದಪ್ಪ ಅಂದ್ರೆ ಒಂದು ರೇಟ್ ಕ್ಯಾಂಡಲ್ ಆಗಿದೆ. ಅದು ಯಾಕೆ ರೇಟ್ ಕ್ಯಾಂಡಲ್ ಅಪ್ಪ ಅಂದ್ರೆ ಡೋಜಿ ಕ್ಯಾಂಡಲ್ ಆಗಿರೋದ್ರಿಂದ ಯಾವಾಗ ಇದು ಹೈ ಬ್ರೇಕ್ ಮಾಡುತ್ತೆ ಅವಾಗ ಮಾತ್ರ ಬೇಯರ್ಸ್ ಬರ್ತಾರೆ. ಇಲ್ಲಪ್ಪ ಅಂತಂದ್ರೆ ಈ ಲೋ ಒಳಗೆ ಏನಾದ್ರು ಅಥವಾ ಈ ಡೋಜಿ ಕ್ಯಾಂಡಲ್ ಲೋ ಒಳಗೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತು, ಇದು ಕ್ಲೋಸ್ ಆಯ್ತಪ್ಪ ಟ್ರೇಡ್ ಮಾಡ್ತಪ್ಪ ಅಂತಂದ್ರೆ ಇದು ಇನ್ಸೈಡ್ ಕ್ಯಾಂಡಲ್ ಆಗ್ಬೋದು ಅಥವಾ ಇದು ಲೋ ಕ್ರಾಸ್ ಮಾಡ್ತಪ್ಪ ಮಾರ್ಕೆಟ್ ಕಂಟ್ರೋಸ್ ಆಗಿ ಕೆಳಗಡೆ ಫಾಲ್ ಆಗ್ಬೋದು ಅಂತ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಏನಾಗತ್ತಪ್ಪ ಮಾರ್ಕೆಟ್ ಸ್ವಲ್ಪ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದೈತೆ, ಹೌದಾ. ಸೊ ಏನಾಗಿದಪ್ಪ ಅಂದ್ರೆ ಇಲ್ಲಿ ಈ ಒಂದು ಡೈಲಿ ಕ್ಯಾಂಡಲ್ ನೋಡ್ಕೊಂಡ್ರೆ ನಾಳಿನ ದಿನ ಏನಾದ್ರು ಮಾರ್ಕೆಟ್, ಓಕೆ, ನಾಳಿನ ದಿನ ಮಾರ್ಕೆಟ್ ಏನಾದ್ರು ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಗಿ ಓಕೆ, ಫ್ಲಾಟ್ ಆಗಿ ಓಪನ್ ಆಗಿ ಈ ಒಂದು 51,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ, ಓಕೆ, 51,000 ಏನ್ ಮಾರ್ಕೆಟ್ ಇದೆಲ್ಲ ಈ ಒಂದು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ನಾಳಿನ ದಿನ ನಾವು ಎಲ್ಲಿ ತನಕ ನೋಡ್ಬೋದಪ್ಪ ಅಂತಂದ್ರೆ ಈ ಒಂದು 50,500 ತನಕ ನಾಳಿನ ದಿನ ಏನ್ ಮಾಡ್ಬೋದಪ್ಪ ಮಾರ್ಕೆಟ್ ದಲ್ಲಿ ನಾವು ಒಂದು ಫಾಲ್ ನೋಡ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂತಂದ್ರೆ ಮಾರ್ಕೆಟ್ ಏನಪ್ಪ ಈ ಡೋಜಿ ಕ್ಯಾಂಡಲ್ ಒಂದು ಈ ಮತ್ತೊಂದು ಕ್ಯಾಂಡಲ್ ಏನಿದಪ್ಪ ಡೋಜಿ ಕ್ಯಾಂಡಲ್ ಕವರ್ ಮಾಡಿದೆ. ಸೊ ಅಕಸ್ಮಾತ್ ಏನಾದ್ರು ಫಾಲೋ ತರ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಏನಾಗ್ಬೋದಪ್ಪ ಅಂದ್ರೆ 50,500 ಕೂಡ ಮಾರ್ಕೆಟ್ ಇಲ್ಲಿ ಬರ್ಬೋದು. ಒಂದ್ ವೇಳೆ ಏನಾದ್ರು 50,500 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಎಲ್ಲಿ ತನಕ ಬರ್ಬೋದಪ್ಪ ಅಂದ್ರೆ 50,000 ಕೂಡ ಮಾರ್ಕೆಟ್ ಇಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗೋದ್ ಬದಲಿಗೆ ಅಕಸ್ಮಾತ್ ಏನಾದ್ರು 51,500 ಮೇಲ್ಗಡೆ ಓಪನ್ ಆಯ್ತಂದ್ರೆ, ಓಕೆ, 51,500 ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಸಸ್ಟೈನ್ ಓಕೆ, ಸ್ವಲ್ಪ ಸಸ್ಟೈನ್ ಆಗಿ ಮಾರ್ಕೆಟ್ ಮೇಲಿನ ಸೈಡ್ ಈ ಒಂದು ಹೈ ಅನ್ನು ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 52,200 ತನಕ ಮಾರ್ಕೆಟ್ ನಾಳಿನ ದಿನ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ನಾವು ಏನ್ ಮಾಡೋದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ನೋಡ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಇದು ಏನಾಗಿದಪ್ಪ ಅಂದ್ರೆ ಇವಾಗ ಒಂದು ಪ್ಯಾಟರ್ನ್ ರೆಡಿ ಮಾಡಿದೆ, ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಆ ಒಂದು ಪ್ಯಾಟರ್ನ್ ಅಲ್ಲಿ ಇದು ರೆಡಿ ಮಾಡಿದೆ. ಇಲ್ಲಿ ನೋಡ್ರಿ, ಈ ಒಂದು 50 ಮಿನಿಟ್ಸ್ ಟೈಮ್ ನೀವು ನೋಡ್ಕೊಂಡ್ರೆ ಈಸಿಯಾಗಿ ನಿಮ್ಗೆ ಗೊತ್ತಾಗುತ್ತೆ. ಇದೇನು ಝೋನ್ ಇದೆಯಲ್ಲ, 50,600 50,800 ಇದೇನು ಝೋನ್ ಇದೆಯಲ್ಲ, ಇದು ಏನಪ್ಪಾ ಅಂದ್ರೆ ಒಂದು ಇಲ್ಲಿ ಬುಲಿಶ್ ಝೋನ್ ಇದೆ, ಹೌದಾ. ಸೊ ಎಲ್ಲಿವರೆಗೂ ಈ ಬುಲಿಶ್ ಝೋನ್ ಅನ್ನ ಬ್ರೇಕ್ ಮಾಡಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಕೆಳಗಡೆ ಬರಲ್ಲ. ಇಲ್ಲೇ ಅಕಸ್ಮಾತ್ ಏನಾಗತ್ತಪ್ಪ ಇಲ್ಲಿ ಬಂದಾಗ ಏನಾಗತ್ತಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಬಯರ್ಸ್ ಬರ್ತಾರೆ. ಇಲ್ಲಪ್ಪ ಅಂದ್ರೆ ಇದು ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಈ ಒಂದು 5 ಮೊದಲು ಬ್ರೇಕ್ ಮಾಡ್ಬೇಕು. 50,800 ಬ್ರೇಕ್ ಮಾಡೋದ್ರ ಜೊತೆಗೆ 50,650 ಈ ಒಂದು ಪಾಯಿಂಟ್ ಅನ್ನು ಕೂಡ ಬ್ರೇಕ್ ಮಾಡಿದ್ರೆ ಮಾತ್ರ ಏನಾಗುತ್ತಪ್ಪ ಮತ್ತೆ ಮಾರ್ಕೆಟ್ ಕೆಳಗಡೆ ಫಾಲ್ ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಸ್ವಲ್ಪ ಇಲ್ಲಿ ಕೆಳಗಡೆ ಬಂದು ಮತ್ತೆ 50,650ಕ್ಕೆ ಕೆಳಗಡೆ ಬಂದು ಅದು ಟಚ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇದು ತುಂಬಾನೇ ಜಾಸ್ತಿ ಇರ್ತಾವೆ. ಓಕೆ, ಸೊ ಅದೇ ರೀತಿಯಾಗಿ ಇದನ್ನ ನಾವು ನೋಡ್ರಿ ಇದೇನಪ್ಪ ಇದು ಶೋಲ್ಡರ್ ಇದೆ, ಇದು ಹೆಡ್ ಇದೆ. ಇವತ್ತಿನ ದಿನ ಆಗಿದ್ದಪ್ಪ ಅಂದ್ರೆ ಶೋಲ್ಡರ್. ಓಕೆ, ಇವತ್ತು ಇರ್ತಕ್ಕಂಥದ್ದು ಏನಪ್ಪಾ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಒಂದ್ ವೇಳೆ ಏನಾದ್ರು 50,600 ಬ್ರೇಕ್ ಮಾಡ್ಕೊಂಡಿರ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿವರೆಗೂ ಬರ್ಬೋದು ಅಂತ ನಿನ್ನೆ ಡಿಸ್ಕಸ್ ಮಾಡಿ ಅದೇ ರೀತಿಯಾಗಿ ಮಾರ್ಕೆಟ್ ಇವತ್ತು ಟ್ರೇಡ್ ಮಾಡಿದೆ, ಹೌದಾ. ಸೊ ನಾಳಿನ ದಿನ ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ಓಕೆ, ಈ 2 ಪಾಯಿಂಟ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್, ಹೌದಾ. ಯಾವ್ದಪ್ಪ ಅಂತಂದ್ರೆ ಈ 50,400 ಮತ್ತು 50,600 ಈ 200 ಪಾಯಿಂಟ್ ಏನಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾಳಿನ ದಿನ ಮಾರ್ಕೆಟ್ ಏನಾದ್ರು ಇವಾಗ 51,200 ಟ್ರೇಡ್ ಮಾಡ್ತಿದ್ದೀರಾ, ನಾಳೆ ಒಂದ್ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ, ಒಂದು 400 ಪಾಯಿಂಟ್ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ 51,600 ಏನಾದ್ರು ಮೇಲ್ಗಡೆ ಓಪನ್ ಆಯ್ತಪ್ಪ ಮಾರ್ಕೆಟ್ ಸ್ವಲ್ಪ ಸಸ್ಟೈನ್ ಮಾಡ್ಕೊಂಡು, ಓಕೆ, ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಸಸ್ಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಿಮಗೆ ಬ್ರೇಕ್ ಮಾಡೋದು ಯಾವ್ದಪ್ಪ ಅಂತಂದ್ರೆ 51,800. ಓಕೆ, ಇದೊಂದು 51,800 ಮೊದಲು ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಮೇಲಿನ ಸೈಡ್ ಬ್ರೇಕ್ ಮಾಡುತ್ತೆ. ಇದು ಬ್ರೇಕ್ ಮಾಡಿದ ಕೂಡಲೇ ಏನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ 52,000. ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ 1,000 ಪಾಯಿಂಟ್ ಅನ್ನ ನೋಡ್ಕೊಂಡು ಚಾನ್ಸಸ್ ಇದೆ. ಆದ್ರೆ ಇದು ಯಾವಾಗಪ್ಪ ಅಂದ್ರೆ ನಾನು ಹೇಳ್ತಾ ಇರೋದು 51,600 ಗ್ಯಾಪ್ ಅಪ್ ಆಗ್ಬೇಕು ಮಾರ್ಕೆಟ್, ಅವಾಗ ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆ, ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಯ್ತಂದ್ರೆ, ಓಕೆ, ಇಲ್ಲೇ ಫ್ಲಾಟ್ ಆಗಿ ಓಪನ್ ಆಯ್ತು ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಇದೇನು 51,400 ಇದೆಯಲ್ಲ, ಓಕೆ, 51,400 ಇದೆಯಲ್ಲ, ಈ 51,400ಕ್ಕೆ ಟಚ್ ಮಾಡ್ಕೊಂಡು ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕನ್ಸಲ್ಟೇಷನ್ ಮಾಡ್ಕೊಂಡು ಇಲ್ಲಿಂದ ನೇರವಾಗಿ ಕೆಳಗಡೆ ಬ್ಲಾಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಕೆಳಗಡೆ ಹೋಗ್ಬೋದು. ಡೈರೆಕ್ಟ್ ಆಗಿ ಕೆಳಗಡೆ ಹೋಯ್ತಪ್ಪ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 51,800ಕ್ಕೆ. ಇಲ್ಲಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬಂದ ಕಿಶಿಂದ ಈ ಒಂದು ಝೋನ್ಗೆ, ಓಕೆ, ಈ ಒಂದು ಝೋನ್ಗೆ ಏನ್ ಮಾಡ್ಬೋದಪ್ಪ ಅಂದ್ರೆ 51,100ಕ್ಕೆ ಮಾರ್ಕೆಟ್ ಏನ್ ಮಾಡ್ಬೋದು ಸ್ವಲ್ಪ ಕನ್ಸಲ್ಟೇಷನ್ ಆಗ್ಬೋದು. ಕನ್ಸಲ್ಟೇಷನ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲಿವರೆಗೂ ಬರೋದಪ್ಪ ಅಂದ್ರೆ 51,000 ಡೈರೆಕ್ಟ್ ಆಗಿ ಬ್ರೇಕ್ ಮಾಡ್ಕೊಂಡು 50,800 ಕೂಡ ಮಾರ್ಕೆಟ್ ನಾಳಿನ ದಿನ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿ ನೋಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಸ್ವಿಂಗ್ ಆಗಿದೆ,
ಓಕೆ, ಇಲ್ಲಿ ಒಂದು ಸ್ವಿಂಗ್ ಇದೆ, ಇಲ್ಲಿ ಒಂದು ಸ್ವಿಂಗ್ ಅಂದ್ರೆ ಈ ಸ್ವಿಂಗ್ ಏನಪ್ಪ ಅಂದ್ರೆ ಲೋವರ್ ಹೈಗಳಿದಾವೆ. ಓಕೆ, ಇದು ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಓಕೆ, ಇದು ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ 51,600 ಮೇಲ್ಗಡೆ ಫ್ಲಾಟ್ ಆಗಿ ಓಪನ್ ಆಗಿ ಸ್ವಲ್ಪ ನಿಂತ್ಕೊಂಡು ಟ್ರೇಡ್ ಮಾಡಿ 51,800 ಬ್ರೇಕ್ ಮಾಡಬೇಕು. ಅವಾಗ 52,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆ ಇದಾವೆ. ಒಂದ್ ವೇಳೆ ಏನಾದ್ರು ಈ ಒಂದು ಝೋನ್ ಅನ್ನ ಏನ್ 51,100 ಮಾರ್ಕೆಟ್ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಓಕೆ, ಗ್ಯಾಪ್ ಡೌನ್ ಓಪನ್ ಆದ್ರೆ ಸ್ವಲ್ಪ ಫ್ಲಾಟ್ ಆಗಿ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಫಸ್ಟ್ ಯಾವ್ದು ಬ್ರೇಕ್ ಮಾಡ್ಬೇಕಪ್ಪ ಅಂದ್ರೆ ಇದು ಬ್ರೇಕ್ ಮಾಡ್ಬೇಕು 50,800. ಓಕೆ, 50,800 ಬ್ರೇಕ್ ಮಾಡ್ಬೇಕು. ಆಮೇಲೆ 50,600 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ಗಳನ್ನ ಏನ್ ಮಾಡ್ಬೇಕು ನಾವು ಸ್ವಲ್ಪ ಲಕ್ಷ ಕೊಟ್ಟ ನೋಡ್ರಿ. ಒಂದ್ ವೇಳೆ ಏನಾದ್ರು 50,600 ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ನಮಗೆ ಸಿಗುತ್ತಪ್ಪ ಅಂತಂದ್ರೆ 50,400. ಓಕೆ, 50,400 ಆಮೇಲೆ ಅದು ಕೂಡಲೇ ಏನಾಗುತ್ತಪ್ಪ ಅಂದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ 50,300. ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾಳಿಂದ ಏನ್ ಮಾಡೋದಪ್ಪ ಅಂದ್ರೆ ನಾವು ಬ್ಯಾಂಕ್ ನಿಫ್ಟಿ ಒಳಗ ನೋಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಫ್ಲಾಟ್ ಆಗಿ ತುಂಬಾನೇ ಹೆವಿ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಓಕೆ, ಹೆವಿ ಗ್ಯಾಪ್ ಅಪ್ ಅಂದ್ರೆ 400 ಪಾಯಿಂಟ್ ಅಪ್ ಆಯ್ತು ಅಂದ್ರೆ 51,600. ಅದಕ್ಕಿಂತ ಜಾಸ್ತಿ ಹೆವಿ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ 51,800 ಇಲ್ಲ. ಓಕೆ, ಅದನ್ನ ಬಿಟ್ಕೊಂಡು ಒಂದ್ ವೇಳೆ ಫ್ಲಾಟ್ ಓಪನ್ ಆಗಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಹೋಗಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ರೆಸಿಸ್ಟೆನ್ಸ್ ತಗೊಳ್ಳದೆ 51,400. ಅದನ್ನು ಕೂಡ ಮೇಲೆ ಹೋಯ್ತಪ್ಪ ಅಂತಂದ್ರೆ ಸೆಕೆಂಡ್ ಟಾರ್ಗೆಟ್ 51,600. ಈ 51,600 ಮೇಲ್ಗಡೆ ಕ್ರಾಸ್ ಆಗೋ ತನಕ ಏನಾಗಂಗಿಲ್ಲಪ್ಪ ಅಂದ್ರೆ ಇಲ್ಲಿ ಬೈಯರ್ಸ್ ಬರಂಗಿಲ್ಲ. ಏನಾಗ್ತಪ್ಪ ಅಂತಂದ್ರೆ 51,500 ಹೋಗಿ ಸ್ವಲ್ಪ ಮೇಲ್ಗಡೆ ಟಚ್ ಕೊಡ್ಕೊಂಡು ಸ್ವಲ್ಪ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತವೆ. ಯಾವಾಗ ಇದು 51,600 ಮೊದಲು ಮೇಲ್ಗಡೆ ಬ್ರೇಕ್ ಮಾಡುತ್ತೆ ಅವಾಗ ಮಾತ್ರ ಇಲ್ಲಿ ಬೈಯರ್ಸ್ ಬರ್ತದೆ. ಇಲ್ಲಪ್ಪ ಅಂತಂದ್ರೆ ಮತ್ತೆ ಮಾರ್ಕೆಟ್ ಏನಾಗ್ತಪ್ಪ ನಾಳಿನ ದಿನ ಇಲ್ಲಿ ಕನ್ಸಲ್ಟೇಷನ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಮಾರ್ಚ್ ವೀಕ್ಲಿ ಎಕ್ಸ್ಪೈರ್ ಇರೋದ್ರಿಂದ ನಿಫ್ಟಿ ಒಳಗ ನಾಳಿನ ದಿನ ಕನ್ಸಲ್ಟೇಷನ್ ಆಗಿ ಟೈಮ್ ವೇಸ್ಟ್ ಮಾಡೋದ್ರ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಈ ಒಂದು ಝೋನ್ 50,800 ಮತ್ತು ಈ ಒಂದು ಝೋನ್ 52,000. ಓಕೆ, 52,000 ಈ ಒಂದು 1,200 ಪಾಯಿಂಟ್ ಏನಿದೆಲ್ಲ ಇವಾಗ ಮಾರ್ಕೆಟ್ ತುಂಬಾ ಕ್ರೂಸಿಯಲ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ದಲ್ಲಿ ಮಾರ್ಕೆಟ್ ಬಂದು ನಿಂತಾಕೊಂಡಿದೆ. ಹೌದಾ, ಯಾವಾಗ ಇದು ಮೇಲಿನ ಸೈಡ್ ಕ್ರಾಸ್ ಮಾಡುತ್ತೆ ಅವಾಗ ಬೈಯರ್ಸ್ ಬರ್ತಾರೆ, ಇದು ಕೆಳಗಿನ ಸೈಡ್ ಕ್ರಾಸ್ ಮಾಡುತ್ತೆ ಅವಾಗ ಇಲ್ಲಿ ಸೆಲ್ಲರ್ಸ್ ಬರ್ತಾರೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಟ್ರಿಕ್ಕಿಯಾಗಿ ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಅದೇ ರೀತಿಯಾಗಿ ವೀಕ್ಲಿ ಎಕ್ಸ್ಪೈರ್ ಆಗಿರೋದ್ರಿಂದ ಯಾವ್ದಪ್ಪ ಅಂತಂದ್ರೆ ನಿಫ್ಟಿನ ನೋಡ್ಕೊಂಬಂದ್ರೆ ನಿಫ್ಟಿ ನೋಡ್ರಿ, ನಿಫ್ಟಿ ನಮಗೆ ಹೇಳಿದೆ ಇಲ್ಲಿ ಕ್ರೂಸಿಯಲ್ ಆಗಿರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಈ ಒಂದು ಪಾಯಿಂಟ್. ಓಕೆ, 23,800 ಯಾಕೆ ಪಾಯಿಂಟ್ ಕ್ರೂಸಿಯಲ್ ಅಪ್ಪ ಅಂದ್ರೆ ಇದು ತುಂಬಾ ಸತಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಆಗಿತ್ತು, ಒಂದ್ ಸತಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೊಂಡು ಸಪೋರ್ಟ್ ಆಗಿತ್ತು, ಮತ್ತೆ ಇದು ರೆಸಿಸ್ಟೆನ್ಸ್ ಆಗಿತ್ತು. ಓಕೆ, ಮತ್ತೆ ಇಲ್ಲಿ ಕೂಡ ರೆಸಿಸ್ಟೆನ್ಸ್ ಆಗಿತ್ತು, 3 ಸತಿ ರೆಸಿಸ್ಟೆನ್ಸ್ ಆಗಿತ್ತು, ಒಂದ್ ಸತಿ ಸಪೋರ್ಟ್ ಆಗಿತ್ತು. ಆದ್ರೆ ಈ ಒಂದು ಡೋಜಿ ಕ್ಯಾಂಡಲ್ ಏನಿದೆ ಡೋಜಿ ಕ್ಯಾಂಡಲ್ ಏನ್ ರೆಡಿ ಆಗಿತ್ತಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಝೋನ್ ದಲ್ಲಿ ಆಗಿತ್ತು. ಓಕೆ, ರೆಸಿಸ್ಟೆನ್ಸ್ ಝೋನ್ ದಲ್ಲಿ ಆಗಿರೋದ್ರಿಂದ ನಿಮ್ಗೊಂದು ಪಾಯಿಂಟ್ ನಾನು ನಿನ್ನೆ ಒಂದು ಪಾಯಿಂಟ್ ಹೇಳಿದೆ, ಯಾವಾಗಿದ್ದು ಹೈ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತೆ ಅವಾಗ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಅಂತಂದ್ರೆ ಒಂದ್ ವೇಳೆ ಏನಾದ್ರು ಇದ್ದು ಹೈ ಒಳಗೆ ಓಪನ್ ಆಯ್ತಪ್ಪ ಮಾರ್ಕೆಟ್ ಕೆಳಗಡೆ ಬಂತಪ್ಪ ಅಂದ್ರೆ ಈ ಒಂದು ಲೋ ಏನಾದ್ರು ಬ್ರೇಕ್ ಮಾಡ್ಕೊಂಡೈತಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಬರತಕ್ಕಂಥ ಸಾಧ್ಯತೆಗಳು ಅದಾವ ಅಂತ ಹೇಳಿದೆ. ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಇವತ್ತು ಬಂದಿದೆ. ಹೌದಾ, ಒಂದ್ ವೇಳೆ ಏನಾದ್ರು ನಾಳಿನ ದಿನ ಈ ಕ್ಯಾಂಡಲ್ ಏನಾದ್ರು ಫಾಲೋ ತರ ಆಯ್ತಪ್ಪ ಅಂದ್ರೆ ಓಕೆ, ಗ್ಯಾಪ್ ಡೌನ್ ಓಪನ್ ಆಗಿ ಅಥವಾ ಫ್ಲಾಟ್ ಓಪನ್ ಆಗಿ ಈ ಒಂದು ಲೋ ಏನಾದ್ರು ಬ್ರೇಕ್ ಮಾಡ್ಕೊಂಡು ನಾಳೆ ಮಾರ್ಕೆಟ್ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 23,200. ಓಕೆ, ಫಸ್ಟ್ ಟಾರ್ಗೆಟ್ 23,200 ಅದನ್ನು ಕೂಡ ದಾಟ್ಕೊಂಡು ಹೋಯ್ತಪ್ಪ ಮಾರ್ಕೆಟ್ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 23,000 ಕೂಡ ಮಾರ್ಕೆಟ್ ನಾವು ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಅಥವಾ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಈ ಒಂದು ಏರಿಯಾಕ್ಕೆ ಗ್ಯಾಪ್ ಅಪ್ ಓಪನ್ ಆಗಿ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮೇಲೆಗಡೆ ಹೋಗಿಸಿಂದ ಈ ರೀತಿಯಾಗಿ ಈ ಝೋನ್ ಅನ್ನು ಕೂಡ ಮಾರ್ಕೆಟ್ ಏನ್ ಮಾಡೋದಪ್ಪ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು. ಯಾಕಪ್ಪ ಅಂದ್ರೆ ನಾಳೆ ನಿಫ್ಟಿದು ವೀಕ್ಲಿ ಎಕ್ಸ್ಪೈರಿ. ಓಕೆ, ವೀಕ್ಲಿ ಎಕ್ಸ್ಪೈರಿ ಮತ್ತು ಮಂತ್ಲಿ ಎಕ್ಸ್ಪೈರಿ ಎರಡೂ ಇದಾವೆ. ಓಕೆ, ಸೊ ಹೇಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು ರ್ಯಾಲಿ ಕೊಡ್ತಪ್ಪ ಅಂದ್ರೆ ಹೆವಿ ರ್ಯಾಲಿ ಕೊಡುತ್ತಾ, ಇಲ್ಲಪ್ಪ ಅಂತಂದ್ರೆ ರ್ಯಾಲಿ ಕೊಡ್ಲಿಲ್ಲಪ್ಪ ಅಂತಂದ್ರೆ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ದಲ್ಲಿ ಏನಾಗ್ಬೋದಪ್ಪ ಅಂದ್ರೆ ಎಲ್ಲ ಪ್ರೀಮಿಯಂ ಜೀರೋ ಮಾಡ್ಕೊಂಡು ರಿಟೇಲರ್ಸ್ಗೆ ಟ್ರಾಪ್ ಮಾಡ್ಕೊಂಡು ಸಾಧ್ಯತೆ ಕೂಡ ಜಾಸ್ತಿ ಇದೆ. ಓಕೆ, ಸೊ ಇದನ್ನ ಸ್ವಲ್ಪ 50 ಮಿನಿಟ್ ಸ್ಟ್ಯಾಂಪ್ ನೋಡ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ನೋಡ್ರಿ. 50 ಮಿನಿಟ್ ಸ್ಟ್ಯಾಂಪ್ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಮಾಡ್ಕೊಂಡಿದೆ. ಓಕೆ, ಇದು ನೋಡ್ರಿ, ಇದು ಇಲ್ಲಿನೂ ಕೂಡ ಒಂದು ಏನಾಗಿದೆಪ್ಪ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ. ಇದು ಫಸ್ಟ್ ಏನಾಗಿತ್ತು ನಿನ್ನೆ ಮುಂದಿನ ದಿನ ಹೆಡ್ ಆಗಿತ್ತು, ಶೋಲ್ಡರ್ ಆಗಿತ್ತು, ನಿನ್ನಿನ ದಿನ ಏನಿತ್ತಪ್ಪ ಅಂದ್ರೆ ಹೆಡ್ ಮಾಡ್ಬೇಕು, ಇವತ್ತ ಶೋಲ್ಡರ್ ಮಾಡಿ. ಹೌದಾ, ಸೊ ಇದನ್ನ ಏನ್ ಮಾಡ್ಬೋದಪ್ಪ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅನ್ಬೋದು. ಮತ್ತೆ ಇದು ಎಲ್ಲಿ ರೆಡಿ ಆಗಿದಪ್ಪ ಅಂದ್ರೆ ಮೇಲಿನ ಸೈಡ್ ಟಾಪ್ ಸೈಡ್ ಮತ್ತೆ ರೆಸಿಸ್ಟೆನ್ಸ್ ಅಲ್ಲಿ ಏರಿಯಾದಲ್ಲಿ ಆಗಿರೋದ್ರಿಂದ ಕೆಳಗಡೆ ಫಾಲ್ ಮಾಡೋದಕ್ಕೆ ಸಾಧ್ಯತೆ ಕೂಡ ಜಾಸ್ತಿ ಇರ್ತಾವ. ಓಕೆ, ಸೊ ಆದ್ರೆ ಇದು ಫಾಲ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಯಾವ ಒಂದು ಝೋನ್ ನ ಬ್ರೇಕ್ ಮಾಡ್ಬೇಕಪ್ಪ ಅಂದ್ರೆ 23,400 ಮೊದಲು ಕಂಪಲ್ಸರಿ ಬ್ರೇಕ್ ಮಾಡಬೇಕು. ಅಲ್ಲಿವರೆಗೂ ಏನಾಗಿಲ್ಲಪ್ಪ ಮಾರ್ಕೆಟ್ ಕೆಳಗಡೆ ಹೋಗಂಗಿಲ್ಲ. ಯಾಕಪ್ಪ ಇದು 23,400 ಮತ್ತು 23,450 ಇದೇನಪ್ಪ ಅಂದ್ರೆ ಒಂದು ಬುಲಿಶ್ ಝೋನ್ ಇದೆ. ಹೌದಾ,
ಈ ಬುಲಿಶ್ ಝೋನ್ ಇರೋದ್ರಿಂದ ಇದನ್ನು ಕೂಡ ನೀನು ಬ್ರೇಕ್ ಮಾಡ್ಕೊಂಡು ಹೋಗಿದ್ದಿಲ್ಲ, ಇದನ್ನು ಕೂಡ 23,400 ಮೊದಲು ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಸಿಗ್ತಾವ. ಫಸ್ಟ್ ಟಾರ್ಗೆಟ್ ಅಂತಂದ್ರೆ 23,350. ಆಮೇಲೆ ಅದು ಕೂಡ ದಾಟ ಹೋಯ್ತಪ್ಪ ಅಂದ್ರೆ 23,300. ಅದನ್ನು ಕೂಡ ದಾಟ ಹೋಯ್ತಪ್ಪ ಅಂದ್ರೆ 23,250 ಕೂಡ ಮಾರ್ಕೆಟ್ ಇಲ್ಲಿ ಟ್ರೇಡಿಂಗ್ ಸೈಡ್ ನೈದಿನ ಬರ್ತಕ್ಕಂಥ ಸಾಧ್ಯತೆಗಳು. ಯಾಕಪ್ಪ ಅಂದ್ರೆ ಇಲ್ಲಿ ಕಂಪಲ್ಸರಿ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಸ್ವಿಂಗ್ಸ್ ಏನಿದಲ್ಲ ಲೋವರ್ ಹೈ ಒಳಗೆ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಕೆಳಗಿನ ಸೈಡ್ ಮಾಡ್ತದ. ಹೌದಾ. ಆಮೇಲೆ ಇಲ್ಲೊಂದು ನಾವು ಒಂದು ಟ್ರೆಂಡ್ ಲೈನ್ ಅನ್ನ ನಾವು ಹಾಕೊಂಡ್ರಿ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ತಗೊಂತ ಮತ್ತ ಮಾರ್ಕೆಟ್ ಬರ್ತದೆ. ಹೌದಾ. ಒಂದು ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲೇ ಏನಾದ್ರು ಫ್ಲಾಟ್ ಓಪನ್ ಆಯ್ತಪ್ಪ ಅಂದ್ರೆ ಇದು ಏನಾದ್ರು ಕ್ರಾಸ್ ಮಾಡ್ತಾರೆ. ಓಕೆ. ಈ ಟ್ರೆಂಡ್ ಲೈನ್ ಏನಾದ್ರು ಮಾರ್ಕೆಟ್ ಕ್ರಾಸ್ ಮಾಡ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇದು ಸಿಗುತ್ತೆ 23,600. ಓಕೆ. ಫಸ್ಟ್ ಟಾರ್ಗೆಟ್ 23,600 ಸಿಗುತ್ತೆ. ಅದನ್ನು ಕೂಡ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 23,650. ಓಕೆ. ಈ 23,650 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಏನಾದ್ರು ಟ್ರೇಡ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಡೈರೆಕ್ಟ್ ಆಗಿ 23,750 ಆಮೇಲೆ 23,850 ಈ ರೀತಿಯಾಗಿರ್ತಕ್ಕಂಥ ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂದ್ರೆ ಟಾರ್ಗೆಟ್ ನಾವು ನಿಫ್ಟಿ ಒಳಗೆ ನೋಡ್ಬೋದು. ಓಕೆ. ಇದು ಅಪ್ಸೈಡ್ ಎಲ್ಲ ಹೇಳ್ತಾ ಇರೋದು. ಓಕೆ. ಇದು ಫ್ಲಾಟ್ ಆಗಿ ಇದು ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರಿ. ಒಂದ್ ವೇಳೆ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ ಮಾಡಿದ್ರೆ ರೆಸಿಸ್ಟೆನ್ಸ್ ಫಂಕ್ಷನ್ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ 23,400 ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಹೋಗೋದಪ್ಪ ನಾಳಿನ ದಿನ 23,250 ಈ ಒಂದು ನಾಳಿನ ದಿನ ಈ ಟಾರ್ಗೆಟ್ ಅನ್ನು ನಾಳಿನ ದಿನ ಹೇಳೋದಪ್ಪ ನಿಫ್ಟಿ ಒಳಗೆ ನೋಡ್ತಕ್ಕಂಥ ಸಾಧ್ಯತೆಗಳು ಈ ಜಾಸ್ತಿ ಇದಾವೆ. ಒಂದು ವೇಳೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ 23,650 ಮೇಲೆಗಡೆ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ದಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಬೈಯರ್ಸ್ ಬಂದ ಸ್ವಲ್ಪ ಮಾರ್ಕೆಟ್ ಮೇಲೆಗಡೆ ತಗೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೋದ್ರದ್ದು ಮಂತ್ಲಿ ಎಕ್ಸ್ಪೈರಿ ಅದಾವ. ಓಕೆ. ಸೊ ಹೀಗಾಗಿ ಮಂತ್ಲಿ ಎಕ್ಸ್ಪೈರಿ ಏನ್ ಮಾಡ್ತಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಟ್ರೇಡರ್ಸ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಥವಾ ಹೆವಿ ಕ್ವಾಂಟಿಟಿ ಇದ್ದವರು ಅಥವಾ ಹೆವಿ ಫಂಡ್ಸ್ ಇದ್ದವರು ಏನ್ ಮಾಡ್ತಾರಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ಒನ್ ಸೈಡ್ ರ್ಯಾಲಿ ತಗೊಳಕ್ ಟ್ರೈ ಮಾಡ್ತಾರೆ. ಯಾಕಪ್ಪ ಅಂದ್ರೆ ವೀಕ್ ಇರೋದ್ರಿಂದ ಪ್ರೈಸಸ್ ಬಹಳ ಕಡಿಮೆ ದಲ್ಲಿ ನಮಗೆ ಸಿಗೋದ್ರಿಂದ ಹಿಂಗಾಗಿ ಮಾರ್ಕೆಟ್ ಹೆವಿ ರ್ಯಾಲಿ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ನಾಳೆ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ತಪ್ಪ ಅಂದ್ರೆ ರ್ಯಾಲಿ ಎಕಡೆ ಆಗಲಿ ಓಕೆ ಕೆಳಗಿನ ಸೈಡ್ ಆಗಲಿ ಮೇಲಿನ ಸೈಡ್ ಆಗಲಿ ರ್ಯಾಲಿ ಮಾತ್ರ ತುಂಬಾ ದೊಡ್ಡದಾಗುತ್ತೆ. ಓಕೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಾಳಿನ ದಿನ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೇದಂತ ನನ್ನ ಒಂದು ಅಭಿಪ್ರಾಯ. ಓಕೆ. ಸೊ ಅದೇ ರೀತಿಯಾಗಿ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ನೋಡ್ಕೊಂಡು ಕಿಶನ್ ಕೂಡ ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಓಕೆ. ಥ್ಯಾಂಕ್ ಯು.